ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿ ಕಂಪ್ಲೀಟ್ ಬ್ಲಾಕ್ ಔಟ್. ಪಂಜಾಬ್ನ ಹಲವೆಡೆ ಸಂಪೂರ್ಣ ಬ್ಲಾಕ್ ಔಟ್. ಗುಜರಾತ್ನಲ್ಲೂ ಬ್ಲಾಕ್ ಔಟ್ ಜಾರಿ ಮಾಡಲಾಗಿದೆ. ಮತ್ತೆ ಕಿತಾಪತಿ ಮಾಡಿದ ಪಾಪಿ ಪಾಕಿಸ್ತಾನ. ಜಮ್ಮುವಿನ ಹಲವೆಡೆ ಪಾಕ್ ಡ್ರೋನ್ಗಳ ಹಾರಾಟ ಆಗಿದೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಪಾಕ್. ಯಾವಾಗ ಆಪರೇಷನ್ ಸಿಂಧೂರ ಶುರುವಾಯಿತು ಅವತ್ತಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿಕೊಳ್ತಾನೆ ಬಂದಿದೆ ಪಾಕಿಸ್ತಾನ. ಅದು ಕೂಡ ಎರಡೂ ರಾಷ್ಟ್ರಗಳು ಒಮ್ಮತದಿಂದ ಆಯ್ತು ಕದನ ವಿರಾಮ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿರೋದು ಗೊತ್ತಿರುವಂತಹ ವಿಚಾರ. ಪಾಕಿಸ್ತಾನದಿಂದ ಮತ್ತೆ ಪದೇ ಪದೇ ಈ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಮತ್ತೆ ಇದಕ್ಕೆ ಬೇರೆ ರಾಷ್ಟ್ರಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ. ಈಗ ಏನು ಹೇಳ್ತಾರೆ ಅಮೆರಿಕ ಅಧ್ಯಕ್ಷರು? ಈಗ ಯಾರು ತಪ್ಪು? ಸಂಧಾನ ಮಾಡಿದ್ರಿ, ಸಕ್ಸಸ್ ಆಯ್ತು ಅಂತ ಹೇಳಿ ನೀವು ಕೂಡ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ರಿ ಎಕ್ಸ್ ಖಾತೆಯಲ್ಲಿ. ಅದಾದ ನಂತರ ನಾವು ಕೂಡ ಒಪ್ಕೊಂಡ್ವಿ, ಅವರು ಕೂಡ ಒಪ್ಕೊಂಡ್ವಿ. ಮತ್ತೀಗ ಕದನ ವಿರಾಮ ಉಲ್ಲಂಘನೆ ಆಗಿದೆಯಲ್ಲ, ಇದಕ್ಕೆ ಏನು ಹೇಳ್ತೀರಿ? ಮೊನ್ನೆಯಿಂದಲೂ ಕೂಡ ಸತತ ಪ್ರಯತ್ನವನ್ನ ಕೂಡ ಪಟ್ಟಿದ್ದೀವಿ ನಾವು ಅನ್ನುವಂತಹ ಮಾತುಗಳನ್ನಾಡಿದ್ರಿ. ನಾವು ಕೂಡ ಒಂದು ಕಡೆ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದೀವಿ. ಆಯ್ತು ಕದನ ವಿರಾಮ ಉಲ್ಲಂಘನೆ ಈಗಾಗಿದೆ, ಏನ್ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಉದ್ಭವ ಆಗ್ತಾ ಇರ್ಬೋದು. ಬಟ್ ಆದ್ರೆ ಇದನ್ನ ಭಾರತ ಸುಮ್ಮನೆ ಬಿಡುವಂತಹ ಮಾತೇ ಇಲ್ಲ. ಒಂದು ಹೆಜ್ಜೆ ಮುಂದೆ ಇಡುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ, ಮಾಡುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಪಂಜಾಬ್ನ ಹಲವು ಕಡೆ ಸಂಪೂರ್ಣವಾಗಿ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ಗುಜರಾತ್ನಲ್ಲೂ ಕೂಡ ಬ್ಲಾಕ್ಔಟ್ ಜಾರಿಯಾಗಿದೆ. ಮತ್ತೆ ಕಿತಾಪತಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬ್ಲಾಕ್ಔಟ್ ಜಾರಿ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು. ಸೊ ಹಾಗಾಗಿ ಬ್ಲಾಕ್ಔಟ್ ಜಾರಿಯನ್ನ ಮಾಡಲಾಗಿದೆ. ಜಮ್ಮುವಿನ ಹಲವೆಡೆ ಪಾಕ್ ಡ್ರೋನ್ಗಳು ಹಾರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ.